ನಿನ್ನ ಮಾತಿಗೆ ನಾನು ಒಪ್ಪಿಗೆ ಕೊಡು. ನೋಡ್ರಿ, ನಾನು ಒಂದು ಹುಡುಗಿ ನೋಡೀನಿ, ಅಕ್ಕಿ ಬಹಳ ಒಳ್ಳೆ ಬಂತದ್ದಕ್ಕೆ ಅದಾಳಂತ. ಈಗ ಅವ್ರು ಬಂದು ಕೇಳ್ತಾರ, ಅವರು ದೊಡ್ಡ ಕುಟುಂಬದವರು, ಅವ್ರಿಗೆ ಹೇಳಿದಷ್ಟು ಹಣ ಅವ್ರಿಗೆ ನಾವ ಕೊಡ್ಬೇಕು. ಒಂದೆರಡಲ್ಲ 4 ಲಕ್ಷ ರೂಪಾಯಿ ನೀವು ಹಣದ ವ್ಯವಸ್ಥೆ ಮಾಡ್ಬೇಕು. ಆ ಹೆಣ್ಣು ನನ್ನ ಮನೆ ಸೊಸೆ ಆಗ್ಬೇಕು. ಏನಂತೀರಿ? ಏನು ಮಾತನಾಡುತ್ತಿದೀಯ ಕಾಮಾಕ್ಷಿ? ನೀನೇನು ಮಾತನಾಡುತ್ತಿದೀಯ? ಇದ್ದ ಎಲ್ಲ ಆಸ್ತಿಯನ್ನು ಎಲ್ಲ ಹಣವನ್ನು ಅವರಿಗೆ ತೂರಿದರೆ ನಾಳೆ ನನ್ನ ಮಕ್ಕಳ ಗತಿ ಬೀದಿಗೆ ಬರಬೇಕ ಕಾಮಾಕ್ಷಿ? ಅವರ ಗತಿ ಏನು ಕಾಮಾಕ್ಷಿ? ಅವರ ಗತಿ ಏನು? ಅದನ್ನ ಬಡ್ಕೋತಾರಲ್ಲ, ಅವ್ರಿಗೇನಾಗೈತಿ ಗತಿ? ದುಡ್ಡು ತಿಂದಾರ ಬಿಡ್ರಿ, ಗಂಟೆಪ್ಪ ಬಂದೇ ಬಿಟ್ರು. ಏನ್ರಿ ಮೀನಾಕ್ಷಕ್ಕರ, ಯಾರು ಮದುವೆ ಮಾಡಾಕತ್ತೀರಿ? ಬರ್ರಿ ನೋಡ್ರಿ, ನಾನು ನಿಮ್ ದಾರಿನ ಕಾಯಕ್ ಹತ್ತೀನಿ. ಒಳ್ಳೆ ಟೈಮ್ನಾಗ ಬಂದಿರಿ. ಮತ್ತಿನ್ಯಾರು ನನ್ನ ಮುದ್ದು ಮಗ, ಅವನ ಲಗ್ನಕ್ಕೆ ಹೇಳಿಟ್ಟಿದ್ದೇನ್ರಲ್ಲ ನಿಮಗ, ಮರ್ತರೇನ? ಇಲ್ರಿ, ಗೊತ್ತಿರ್ತೀವಿ. ನೋಡು ಶಿವಪ್ಪ, ನಾನು ಸಾಲಕ್ಕಾಗಿ ಬಂದಿಲ್ಲ. ನೀ ಬಡ್ಡಿ ಗಂಟು ಎಲ್ಲ ಕೊಟ್ಟಿದ್ದೆ, ಎಲ್ಲ ಲೆಕ್ಕ ಮಾಡಿದ್ರೆ ಇನ್ನು ನಾನು ಕೊಡುದು ಏನಪ್ಪ ಅಂತಂದ್ರ ಸ್ವಲ್ಪ ಬಡ್ಡಿ ರೊಕ್ಕ ಕೊಡ್ಬೇಕು, ಅದ್ರ ಸಂಬಂಧ ಬಂದೇನೆ. ನಿನ್ನೆ ತಾರೀಕು ಮುಗಿದು ಹೋಗುತ್ತೆ, ಗದ್ದಲಲ್ಲಿ ನನಗೆ ಅದರ ವೇಚನೆಯೇ ಇಲ್ಲ. ಕಂಠಪ್ಪನವರೇ, ನಾನು ಒಳಗಡೆ ಹೋಗಿ ಹಣವನ್ನು ತೆಗೆದುಕೊಂಡು ಬರುತ್ತೇನೆ. ಹಣ ತಗೊಂಡು ಬರ್ತೀರಿ? ಎಲ್ಲಿಂದ ಬರ್ತೀರಿ? ಕಾಮಾಕ್ಷ ಅವ್ರೆ, ನಮ್ಮ ದನಿಯಾರು ಯಾಕೋ ನಿಮಗೆ ಮನೆ ಮಾಟ ಬಂದ ಭೇಟಿಯಾಗಿ ಹೋಗಿ ಬಂದಾರ್ರಿ, ಅದರ ಸಂಬಂಧ ನಿಮ್ಗೆ ಹೇಳಾಕತ್ತೇನ್ರಿ. ಹೌದ್ರೆ? ಅಂಥ ಮುಖ್ಯವಾದ ಕೆಲಸ ನನ್ನ ಹತ್ರ ಏನ್ ಹೇಳ್ಬೇಕು ಅವ್ರದ್ದು? ಅದೇನೇ ಇರ್ಲಿ, ಅಂತ ದೊಡ್ಡ ವ್ಯಕ್ತಿ ನನಗೆ ಬಾ ಅಂತ ಹೇಳ್ಯಾರಂದ್ರೆ ನಾನು ಬೇಡ ಅನ್ನಲ್ಲ. ಒಂದ್ಸಾರಿ ಬಂದು ಅವ್ರನ್ನ ಭೇಟಿ ಆಗ್ತೀನಿ. ಆತ್ರಿ ಆತ, ಅಷ್ಟು ಬಂದು ಭೇಟಿ ಆದ್ರೆ ಒಂದು ಲಾಟ್ರಿ ಹಾರಿಲ್ಲ ನಿಮ್ಮದ. ಒಳಗಡೆ ಟಜುರಿಯಲ್ಲಿ ಹಣವನ್ನೇ ಇಟ್ಟಿದ್ದೆ. ಬಡ್ಡಿಯನ್ನು ಕಟ್ಟಲೆಂದು ಇಟ್ಟ ಹಣವ ಎಲ್ಲಿ ಹೋಯಿತು ಕಾಮಾಕ್ಷಿ? ಅದು ಎಲ್ಲಿ ಹೋಯಿತು? ಏನಿದು? ಎಲ್ಲಾನು ನಿಮ್ಗೆ ಹೇಳ್ಬಿಟ್ರೆ ಮಾಡ್ಬೇಕೇನು? ನನಗೆ ಸ್ವಂತ ಖರ್ಚು ಅಂತ ಏನಿರಂಗಿಲ್ಲೇನು? ನಾನು ನಾಳೆಗೆ ಬಂದು ನಿಮ್ಮ ದನಿಯರಿಗೆ ನಾನು ಹಣವನ್ನು ಮುಟ್ಟಿಸುತ್ತೇನೆ. ಅವರಿಗೆ ಹೋಗಿ ಹೇಳಿ ನಾಳೆ ಅವರ ಖುದ್ದಾಗಿ ಬಂದು ನಿಮ್ಮ ಹಣವನ್ನು ಕೊಡುತ್ತಾರೆ. ಆಯ್ತುಪ್ಪ ಶಿವಣ್ಣ, ನೀನು ಒಳ್ಳೆ ಮನುಷ್ಯ, ಒಳ್ಳೇದೇ ಮಾಡ್ತಿ. ನೀನು ಯಾವಾಗ ಬೇಕಾದ್ರೆ ಬಂದು ನಮ್ಮ ದನಿಯಾರ ರೊಕ್ಕ ಕೊಡು, ನಾನು ನಡಿತೇನೆ. ಏನ್ರಿ, ಅದೇನೋ ಹಣ ಒಳಗಿಟ್ಟಿನ ಅಂದ್ರಲ್ಲ, ಅದೆಲ್ಲೈತಿ ಹಣ ಅಂತ ನಾ ಹುಡುಕಿ ನೋಡ್ತೀನಿ. ಸಿಕ್ಕರೆ ಮಾತ್ರ ನಿಮ್ಮ ಕೈ 1 ರೂಪಾಯಿ ಕೊಡಂಗಿಲ್ಲ ನಾನು. ಹಣ ಕಂಡಂಗ ನೀವೇನು? ಕಾಮಾಕ್ಷಿ, ಮನೆಯ ಸಂತಿಯನ್ನು ನಾನೇ ಮಾಡುತ್ತೇನೆ. ಮನೆಯ ಜವಾಬ್ದಾರಿಯನ್ನ ಎಲ್ಲ ಹೊತ್ತು ನಾನೇ ನಿಭಾಗಿಸುತ್ತೇನೆ. ಇನ್ನು ಮುಂದೆ ಅದರ ಅವಶ್ಯಕತೆ ನಿನಗಿಲ್ಲ ಕಾಮಾಕ್ಷಿ. ಅಯ್ಯ, ಅಷ್ಟೇ ಬಡ್ಕೋತ್ರಿ. ಆ ಹಣ ಎಲ್ಲಿಟ್ರಿ ಅಂತ ನಾನು ನೋಡ್ತೀನಿ ಇರ್ರಿ. ಬರ್ರಿ ನೋಡ್ತೀನಿ. ಕಾಮಾಕ್ಷಿ, ಅಯ್ಯೋ ದೇವರೇ, ಕಾಮಾಕ್ಷಿ ನನ್ನ ಬಾಳಿನಲ್ಲಿ ಹೆಂಡತಿಯಾಗಿ ಬರಲಿಲ್ಲ. ನನ್ನ ಮನೆಯನ್ನು ಸುಡುವ ಬೆಂಕಿಯ ಬಿರುಗಾಳಿಯಾಗಿ ಬಂದಿದ್ದಾಳೆ. ಇದಕ್ಕೆಲ್ಲ ಅಂತ್ಯ 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 ನನ್ನಿನ ತಾಯಿಯಲ್ಲಿದೆ. ಒಂದು ಕಡೆ ನೋಡಿದರೆ ಮಕ್ಕಳನ್ನು ಎಲ್ಲಿ ಸವಾಕಿ ಕೊಲ್ಲುವನೆಂಬುವ ಭಯ, ಇನ್ನೊಂದು ಕಡೆ ನೋಡಿದರೆ ಎಲ್ಲಿ ನನಗೆ ಸಂಕಟಕ್ಕೆ ಸೂಕ್ಕುವಳೆಂಬುವ ಭಯ. ಹೀಗಿರುವಾಗ ಹೇಗೆ ಬಾಳಲಿದೆವಾ? ನನಗೆ ಬಾಳಲಿ.
ಕನವು ಮನಿದಿದೆ ಯಾಕೋ ನೀನೋ ಈ ಭವನೆ ಯಾಕೋ ತಾನೇ ನೀ ಭವನೆ ಮನುಷ್ಯನ ಬಾಳಲು ದೇವರಲ್ಲಿ ಬಲ್ಲವರಾದಿಹರೋ ಮನುಷ್ಯನ ಬಾಳಲು ದೇವರಲ್ಲಿ ಬಲ್ಲವರಾದಿಹರೋ ಯಾಕೋ ತಾನೇ ನೀ ಭವನೆ ಯಾಕೋ